ಹಾಯ್ ಫ್ರೆಂಡ್ಸ್, ಟ್ರಾವೆಲಿಂಗ್ ಫುಡ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹಾಗೂ 2024ರಲ್ಲಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೋ ಅವ್ರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಇದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಮಾಡುವಂಥ ಸಬ್ಸ್ಕ್ರೈಬ್ಗೆ ನನ್ನ ಮುಂದಿನ ವೀಡಿಯೋಗೆ ಪ್ರೇರಣೆಯಾಗಿರ್ತದೆ ಅಂತ ಹೇಳ್ತಾ, ಇವತ್ತು ನಾನು ಹೊಸ ವರ್ಷದ ಪ್ರಯುಕ್ತ ಒಂದು ಸ್ಟಾಲ್ ಓಪನಿಂಗ್ಗೆ ಹೋಗ್ತಾ ಇದ್ದೀನಿ. ಬನ್ನಿ, ಆ ಸ್ಟಾಲ್ನ ವಿಶೇಷತೆ ಏನು, ಎಲ್ಲಿದೆ ಅಂತ ಎಲ್ಲ ನಿಮಗೆ ತೋರಿಸ್ತೀನಿ. ಬನ್ನಿ, ಆ ಸ್ಟಾಲ್ ಹತ್ರನೇ ಹೋಗಿ ನೋಡೋಣ. ಹಾಯ್, ಹಲೋ, ನಮಸ್ತೆ, ನಮ್ಮ ದೇಶ. ನೀವು ನೋಡ್ತಾ ಇದ್ದೀರಾ ಟ್ರಾವೆಲಿಂಗ್ ಫುಡ್. ಇವತ್ತು ಟ್ರಾವೆಲಿಂಗ್ ಫುಡ್ನಲ್ಲಿ ನಾವಿರೋಂಥ ಏರಿಯಾ ಬಸವೇಶ್ ನಗರ. ಇವತ್ತು ಬಸವೇಶ್ ನಗರಲ್ಲಿ ನಾವು ಒಂದು ಸ್ಟಾಲ್ ಓಪನಿಂಗ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ. ಅದೇ ಹೆವೆನ್ ಚಾಕೋಸ್. ಇದು ನ್ಯೂ ಇಯರ್ಗೆ ಹೊಸದಾಗಿ ಓಪನ್ ಆಗಿರೋಂಥ ಹೆವೆನ್ ಚಾಕೋಸು. ಬೇರೆ ಯಾರು ಅಲ್ಲ, ನಮ್ಮ ಆತ್ಮೀಯ ಸ್ನೇಹಿತರಾದ ಸಂತು. ಆತ್ಮೀಯ ಸ್ನೇಹಿತ ಅನ್ನೋದಕ್ಕಿಂತ ನನ್ನ ಬ್ರದರ್ ಅಂತ ಹೇಳ್ಬೋದು. ಇವತ್ತು ಓಪನ್ ಮಾಡಿದ್ದಾರೆ. ಮತ್ತು ಇಲ್ಲಿ ಬಸವೇಶ್ ನಗರಲ್ಲಿ ಈ ಚಾಕೋಸು ದೊಡ್ಡವರಿಂದ ಚಿಕ್ಕವ್ರ ಗಂಟ ಎಲ್ಲರಿಗೂ ಇಷ್ಟ ಆಗುತ್ತೆ, ಚಿಕ್ಕವರಿಂದ ದೊಡ್ಡವ್ರ ಗಂಟನೂ ಇಷ್ಟ ಆಗುತ್ತೆ. ಇಲ್ಲಿ ಯಾವ್ಯಾವ ಥರ ಚಾಕೋಸು ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಮತ್ತು ಅದರ ರಿವ್ಯೂ ಹೇಗಿದೆ ಅಂತ ಕೂಡ ಹೇಳ್ತೀನಿ. ಬನ್ನಿ ಹೋಗೋಣ. ಮತ್ತು ಇದ್ರ ಲೊಕೇಶನ್ ಬಂದ್ಬಿಟ್ಟು ಬಸವೇಶ್ ನಗರ ಪೋಸ್ಟ್ ಆಫೀಸ್ ಎದುರುಗಡೆ ಹಾಗೂ ಕಡಂಬಿ ಕಾಲೇಜು ಪಕ್ಕನೇ ಇದೆ. ನೀವೇನಾದರೂ ಇಲ್ಲಿ ಬಂದರೆ ನಿಮ್ಗೆ ಇಷ್ಟ ಆದಂಥ ಚಾಕೋಸ್ಗಳನ್ನ ಟೇಸ್ಟ್ ಮಾಡ್ಬೋದು ಅಂತ ಹೇಳ್ತಿದ್ದೀನಿ. ಮತ್ತು ಯಾವ್ಯಾವ ಥರ ಚಾಕೋಸ್ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಹೋಗೋಣ. ಹೆವೆನ್ ಚಾಕೋಸಲ್ಲಿ ಯಾವ್ಯಾವ ಥರ ಚಾಕೋಸ್ ಇದೆ ಮತ್ತು ಏನೇನು ಥರ ನಿಮಗೆ ವೆರೈಟಿ ಆಫ್ ಚಾಕೋಸ್ ಸಿಗುತ್ತೆ, ಕೇಕ್ ಸಿಗುತ್ತೆ ಅಂತ ನಾನು ನಿಮಗೆ ಇವಾಗ ಹೇಳ್ತಾ ಹೋಗ್ತಿದ್ದೀನಿ. ಮೊದಲು ಡಿಪ್ಸ್ ಇದೆ ಮತ್ತು ಚೀಸ್ ಕೇಕ್ ಇದೆ, ಫ್ರೂಟ್ಸ್ ಇದೆ, ವೇಫರ್ಸ್ ಇದೆ, ಕೇಕ್ ಇದೆ, ಹೆವೆನ್ ಚಾಕೋಸ್ ಸ್ಪೆಷಲ್ಸ್ ಇದೆ. ಈ ಥರ ನಿಮಗೆ ಸುಮಾರು ಒಂದು 5-6 ಥರ ಇರುತ್ತೆ. 5-6 ಥರ ಸ್ಪೆಷಲಲ್ಲಿ ಅದರಲ್ಲಿ ಸುಮಾರು ಒಂದು 5-6 ಥರ ವೆರೈಟಿಗಳಿರುತ್ತೆ. ನೀವೇನಾದರೂ ಬಂದರೆ ಇಷ್ಟನ್ನು ಟೇಸ್ಟ್ ಮಾಡ್ಬೋದು. ಮತ್ತು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ಗಂಟೆ ಚಾಕ್ಲೇಟಿಂದ ಇಷ್ಟ ಆಗುತ್ತೆ. ನಾನು ಕೂಡ ಇವಾಗ ಟೇಸ್ಟ್ ಮಾಡ್ತೀನಿ. ಬನ್ನಿ ಯಾವ್ಯಾವ ಥರ ಇರುತ್ತೆ ಅಂತ ನೋಡೋಣ. ಇವಾಗ ನಾನು ಹೆವೆನ್ ಚಾಕೋಸಲ್ಲಿ ಚಾಕೋ ಡಿಪ್ ಸಿಂಗಲ್ ಸ್ಟ್ರಾಬೆರಿ ತೊಗೊಂಡಿದ್ದೀನಿ. ಬನ್ನಿ ಇದು ಟೇಸ್ಟ್ ಹೆಂಗಿದೆ ಅಂತ ನೋಡೋಣ. ಸ್ಟ್ರಾಬೆರಿ ಅಂದ್ರೆ ಎಲ್ಲರಿಗೂ ಇಷ್ಟ ಆಗ್ತಾ ಇರುತ್ತೆ. ಅದರಲ್ಲೂ ಚಾಕೋ ಸ್ಟ್ರಾಬೆರಿ ಅಂದರೆ ಇನ್ನೂ ತುಂಬ ಇಷ್ಟ ಆಗುತ್ತೆ. ಈ ಸ್ಟ್ರಾಬೆರಿ ಜೊತೆಗೆ ಚಾಕೋನ ನಾನು ಇವಾಗನೇ ಟೇಸ್ಟ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು. ತುಂಬ ಚೆನ್ನಾಗೇ ಇದೆ. ಸಿಂಗಲ್ ಸ್ಟ್ರಾಬೆರಿ ಚಾಕೋ ಡಿಪು ತುಂಬ ಚೆನ್ನಾಗಿದೆ. ಇವಾಗ ನೆಕ್ಸ್ಟ್ ಇದಾದಮೇಲೆ ಬೇರೆ ಏನಿದೆ ಮೆನುನಲ್ಲಿ ನಾನು ನೋಡ್ತೀನಿ. ಏನಾದ್ರು ಇಷ್ಟ ಆಯಿತು ಅಂದರೆ ಅದನ್ನು ತೊಗೊಂಡು ನಿಮಗೆ ಯಾವ ಥರ ಇರುತ್ತೆ ಅಂತ ರಿವ್ಯೂ ಕೊಡ್ತೀನಿ. ಬನ್ನಿ. ಚಾಕೋ ಸ್ಟ್ರಾಬೆರಿ ಸಿಂಗಲ್ ಡಿಪ್ನ ಟೇಸ್ಟ್ ಮಾಡಿದೆ. ಇವಾಗ ಫ್ರೆಶ್ ಲೆಚಸ್ನ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಅದು ಯಾವ ಥರ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ ನೋಡೋಣ. ಇವಾಗ ಫ್ರೆಶ್ ಲೆಚಸ್ ತೊಗೊಂಡಿದ್ದೀನಿ. ಇದು ನೋಡೋದಕ್ಕೆ ಕೇಕ್ ಥರ ಇದ್ರೂ ಕೆಳಗಡೆ ಚಾಕೋಸ್ ಹಾಕಿದ್ದಾರೆ, ವೈಟ್ ಚಾಕೋಸು. ತುಂಬ ಟೇಸ್ಟ್ ಕೂಡ ಇರುತ್ತೆ. ನಾನು ಅದನ್ನು ಸ್ವಲ್ಪ ಚಾಕೋಸ್ನ ಡಿಪ್ ಮಾಡ್ಕೊತಿದ್ದೀನಿ. ಕೇಕ್ ಯಾವಾಗಲೂ ತಿನ್ಬೇಕಾದ್ರೆ ಸಾಫ್ಟ್ ಆಗಿರೋ ತುಂಬ ಚೆನ್ನಾಗಿರುತ್ತೆ. ಈ ಫ್ರೆಶ್ ಲೆಚಸ್ನ ತಿಂತಾ ಇದ್ರೆ ಅಂತೂ ಬಾಯಲ್ಲಿ ಕರಗ್ತಾ ಇದ್ದಂಗೆ ಒಳ್ಳೆ ಬೆಣ್ಣೆ ಥರ ಸ್ಮೂತಾಗಿ ಚೆನ್ನಾಗಿ ತಿನ್ನೋದಕ್ಕೂ ಟೇಸ್ಟ್ ಆಗಿದೆ. ಇದು ಹೊಸದಾಗಿ ಓಪನ್ ಆಗಿರೋದ್ರಿಂದ ಫುಲ್ಲು ಸ್ಪೆಷಲ್ ಆಗಿ ತುಂಬ ವೆರೈಟಿ ಚಾಕೋಸ್ ಇದೆ. ನೀವೇನಾದರೂ ಇಲ್ಲಿ ಬಸವೇಶ್ ನಗರಿಗೆ ಬಂದರೆ ಇದೆಲ್ಲನೂ ಟೇಸ್ಟ್ ಮಾಡಬೇಕು. ನಾನು ಫಸ್ಟು ಚಾಕೋಸಲ್ಲಿ ಈ ಥರ ಡಿಫ್ರೆಂಟ್ ಐಟಮ್ಗಳನ್ನೆಲ್ಲ ಇವಾಗಲೇ ಟೇಸ್ಟ್ ಮಾಡ್ತಾ ಇರೋದು. ಫ್ರೆಶ್ ಲೆಚಸ್ಸು ತುಂಬ ಚೆನ್ನಾಗೇ ಇದೆ. ಇದು ತಿಂದು ನೆಕ್ಸ್ಟು ನಾನು ಬೇರೆ ಒಂದು ರಿವ್ಯೂ ಹೇಳ್ತೀನಿ, ಅದು ಯಾವ ಥರ ಇದೆ ಅಂತ. ಬನ್ನಿ ನೋಡೋಣ. ಸಿಂಗಲ್ ಸ್ಟ್ರಾಬೆರಿ ಚಾಕೋ ಡಿಪ್ನ ತೊಗೊಂಡ್ವಿ, ಹಾಗೂ ಫ್ರೆಶ್ ಲೆಚಸ್ ಕೇಕ್ ತೊಗೊಂಡ್ವಿ. ಇವಾಗ ನಾನು ಫ್ರೂಟ್ ತೊಗೊಂಡಿದ್ದೀನಿ. ಅದು ಹೇಗಿರುತ್ತೆ ಅಂತ ಹೇಳ್ತೀನಿ ನಿಮಗೆ. ಬನಾನಾ ಎಲ್ಲ ಹಾಕಿದ್ದಾರೆ, ಸ್ಟ್ರಾಬೆರಿನೂ ಹಾಕಿದ್ದಾರೆ. ಸ್ಟ್ರಾಬೆರಿ ಕೂಡ ಟೇಸ್ಟ್ ಮಾಡ್ತಾ ಇದ್ದೀನಿ.
ಬನಾನಾ ಇದರಲ್ಲೆಲ್ಲ ಫಸ್ಟ್ ಚಾಕೋನ ಟೇಸ್ಟ್ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮು. ಫಸ್ಟ್ ಆಫ್ ಆಲ್ ಚಾಕೋನ ಟೇಸ್ಟ್ ಮಾಡ್ತಾರೆ ಇದೇ ಈ ಥರ ಎಲ್ಲ ವೆರೈಟಿಯಾಗಿ. ಮತ್ತೆ ಹೇಳ್ತಾ ಇದ್ದೀನಿ, ನೀವೇನಾದರೂ ಬಸವೇಶ್ ನಗರ್ಗೆ ಬಂದರೆ ಕಡಂಬಿ ಸ್ಕೂಲು ಪಕ್ಕದಲ್ಲೇ ಇರೋವಂಥ ಹೆವೆನ್ ಚಾಕೋಸ್ಗೆ ಬನ್ನಿ. ಇಲ್ಲಿ ಚಾಕ್ಲೇಟ್ಸು, ಫ್ರೂಟ್ಸು, ಕೇಕ್ಸಲ್ಲಿ ಮಾಡಿರೋವಂಥ ಚಾಕ್ಲೇಟ್ಸ್ ಸಿಗ್ತದೆ, ಫ್ರೂಟ್ಸ್ ಚಾಕೋಸು ಸಿಗ್ತದೆ. ಈಗ ಮಿಕ್ಸ್ಡ್ ಫ್ರೂಟ್ನ ಟ್ರೈ ಮಾಡಿದ್ದೀನಿ, ಟೇಸ್ಟ್ ಅಂತೂ ಚೆನ್ನಾಗಿತ್ತು. ಚಾಕ್ಲೇಟು, ಕೇಕು, ಫ್ರೂಟ್ಸು ಈ ಮೂರಲ್ಲೂ ಒಂದೊಂದು ಟ್ರೈ ಮಾಡಿದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ, ನೀವೇನಾದರೂ ಹೆವೆನ್ ಚಾಕೋಸ್ಗೆ ಬಂದರೆ ನಿಮಗೆ ಇಷ್ಟ ಆಗೋವಂಥ ಫ್ರೂಟ್ಸು, ಚಾಕೋಸು, ಕೇಕ್ಸ್ ಎಲ್ಲ ಟ್ರೈ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಮತ್ತು ನಾನು ಈ ಸ್ಟಾಲ್ ಓನರ್ನ ಮಾತಾಡಿಸ್ತೀನಿ ಹಾಗೂ ಕಸ್ಟಮರ್ ರಿವ್ಯೂನ ಕೂಡ ತೊಗೋತೀನಿ. ಇವಾಗ ನಾವು ಹೆವೆನ್ ಚಾಕೋಸಲ್ಲಿ ಎಲ್ಲ ಚಾಕ್ಲೇಟು ಮತ್ತು ಫ್ರೂಟ್ಸು, ಕೇಕ್ಸ್ನ ಟ್ರೈ ಮಾಡಿದ್ದೀವಿ. ಮತ್ತು ಕಸ್ಟಮರ್ ರಿವ್ಯೂ ತೊಗೊಳ್ಳೋಣ, ಅವ್ರು ಯಾವ ಥರ ಇದೆ, ಯಾವ ಥರ ಟೇಸ್ಟ್ ಇದೆ ಅಂತ ಹೇಳ್ತಾರೆ. ಬನ್ನಿ ಅವರೇ ಕೇಳೋಣ. ಇವಾಗ ಕಸ್ಟಮರ್ನ ಮಾತಾಡಿಸ್ತಾ ಇದ್ದೀವಿ. ಹೊಸ ವರ್ಷಕ್ಕೆ ಹೊಸದಾಗಿ ಹೆವೆನ್ ಚಾಕೋಸ್ ಓಪನ್ ಆಗಿದೆ. ಅದನ್ನು ಕಸ್ಟಮರ್ ಒಬ್ಬರು ಟೇಸ್ಟ್ ಮಾಡಿದ್ದಾರೆ. ಮತ್ತು ಅವರು ಏನು ಟೇಸ್ಟ್ ಮಾಡಿದ್ದಾರೆ, ಏನು ತೊಗೊಂಡಿದ್ರು, ಯಾವ ಥರ ಇದೆ ಅಂತ ಅವ್ರನ್ನೇ ಕೇಳೋಣ. ಸರ್, ಇವತ್ತು ಹೊಸ ವರ್ಷಕ್ಕೆ ಹೆವೆನ್ ಚಾಕೋಸ್ ಬಸವೇಶ್ ನಗರದಲ್ಲಿ ಓಪನ್ ಆಗಿದೆ. ನೀವು ಏನು ತೊಗೊಂಡ್ರಿ, ಯಾವ ಥರ ಇತ್ತು ಸರ್ ಟೇಸ್ಟ್ ಎಲ್ಲ? ಸಿಂಗಲ್ ಮಾರ್ಚ್ ಮೇಲೆ ತಿಂದ್ವಿ. ಆಮೇಲೆ ಇದು ಸ್ಟ್ರಾಬೆರಿ ಚೀಸ್ ಕೇಕಲ್ಲಿ ಸ್ಟ್ರಾಬೆರಿ ಟ್ರೈ ಮಾಡಿದ್ವಿ. ಇದು ಚೀಸ್ ಕೇಕ್ ತುಂಬ ಚೆನ್ನಾಗಿತ್ತು. ಮಾರ್ಚ್ ಮೇಲೂ ಅದೇ ಪರವಾಗಿಲ್ಲ, ಅದು ಹೊಸದಾಗಿತ್ತು, ಯಾಕಂದರೆ ಅದು ಟ್ರೈ ಮಾಡಿರಲಿಲ್ಲ. ಚೀಸ್ ಕೇಕು ಸಖತ್ತಾಗಿತ್ತು. ಅಂದರೆ ಮತ್ತೆ ಬರೋ ಐಡಿಯಾ ಏನಾರು ಇದೆಯಾ ಸರ್? ಅದೇ ಈಗ ಇದು ಫಸ್ಟ್ ಟೈಮ್ ಅಲ್ಲ ಬಂದಿದ್ದೀವಿ. ನಾನು ಅನ್ನ ಬಂದ್ವಿ. ಈಗ ಹೇಳ್ತೀವಿ ಫ್ರೆಂಡ್ಸ್ಗೆ ಹೇಳಿ ಮತ್ತೆ ಬರೋಣ. ಓಕೆ, ಇದು ಕಸ್ಟಮರ್ ರಿವ್ಯೂ ಆಗಿತ್ತು. ಮತ್ತೆ ಎಲ್ಲ ಚೆನ್ನಾಗಿದೆ ಅಂತಿದ್ದಾರೆ. ತುಂಬ ಜನ ಕಸ್ಟಮರ್ಸ್ ನಾನು ಬಂದಾಗ ಎಲ್ಲ ಟೇಸ್ಟ್ ಮಾಡಿದ್ರು. ತುಂಬ ನನ್ನ ವೀಡಿಯೋದಲ್ಲಿ ಕೂಡ ನೀವು ನೋಡ್ಬೋದು, ತುಂಬ ಜನ ಇದ್ರು, ತುಂಬ ಟೇಸ್ಟ್ ಮಾಡ್ತಾ ಇದ್ರು. ಇವಾಗ ಟೈಮ್ ಆಗಿರೋ ಕಾರಣ ಎಲ್ಲ ಹೊರಟಿದ್ದಾರೆ. ಆದರೆ ತುಂಬ ಚೆನ್ನಾಗೇ ಇತ್ತು. ನಾನು ಕೂಡ ಇಲ್ಲಿ ಪದೇ ಬರ್ತಾ ಇರ್ತೀನಿ. ಯಾಕೆ ಅಂತ ಅಂದರೆ ಇದು ನನ್ನ ಫ್ರೆಂಡ್ ಅಂಗಡಿ, ಬ್ರದರ್ ಅಂಗಡಿ. ನಾನು ಬರಲೇಬೇಕಾಗುತ್ತೆ. ನಾನು ಟೇಸ್ಟ್ ಮಾಡ್ತಿರ್ತೀನಿ ಅವಾಗ. ನೀವೇನಾದರೂ ಬಸವೇಶ್ ನಗರ್ಗೆ ಬಂದರೆ ಖಂಡಿತ ಹೆವೆನ್ ಚಾಕೋಸ್ಗೆ ಬನ್ನಿ. ಸಂತೋರು ಸ್ಟಾಲ್ ಓಪನ್ ಮಾಡಿದ್ದಾರೆ ಅಂತ ಅಂದೆ. ಅವ್ರನ್ನೇ ಕೇಳೋಣ, ಅವರು ಹೆವೆನ್ ಚಾಕೋಸಲ್ಲಿ ಯಾವ್ಯಾವ ಥರ ಡಿಫ್ರೆಂಟ್ ಚಾಕೋಸ್ ಇದೆ ಅಂತ. ಹೆವೆನ್ ಚಾಕೋಸ್ ಓಪನ್ ಮಾಡಿದ್ಯಾ, ಇದರಲ್ಲಿ ಯಾವ್ಯಾವ ಥರ ಚಾಕೋಸ್ಗಳು ಮಾಡ್ತೀರಾ ಬ್ರೋ? ಇದರಲ್ಲಿ ಇವಾಗ ನಿಮಗೆ ಸ್ಟ್ರಾಬೆರಿ ಬರುತ್ತೆ, ಮತ್ತೆ ಮಿಕ್ಸ್ ಫ್ರೂಟ್ಸ್ ಬರುತ್ತೆ, ಚಾಕೋ ಬ್ರೌನಿ ಬರುತ್ತೆ, ತಿರಾಮಿಸೋ ಬರುತ್ತೆ, ಡ್ರೆಸ್ ಬರುತ್ತೆ. ಒಂದಕ್ಕೊಂದು ನೀವು ಒಂದು ತಿಂದು ಇನ್ನೊಂದು ತಿನ್ನೋ ಅಷ್ಟರಲ್ಲಿ ನಿಮಗೆ ಇನ್ನೊಂದಕ್ಕೂ ಟೇಸ್ಟ್ ಇನ್ನೂ ಎಳಿತಾ ಇರುತ್ತೆ. ಒಂದು ಇಸ್ಕೊಂತೀರ, ಇವಾಗ ತಿರಾಮಿಸೋ ತಿಂತೀರಾ, ನೆಕ್ಸ್ಟ್ ನೋಡ್ತೀರಾ ತಿರ್ಗಾ ನಿಮ್ಗೆ ಡ್ರೆಸ್ ಅದನ್ನು ತಿನ್ಬೇಕು ಅನ್ಸುತ್ತೆ. ಯಾಕಂದರೆ ಒಂದಕ್ಕಿಂತ ಒಂದು ಟೇಸ್ಟ್ ಡಿಫ್ರೆನ್ಸ್ ಇರುತ್ತೆ. ಎಲ್ಲನೂ ನಿಮಗೆ ಕ್ವಾಂಟಿಟಿ ಆಯಿತು ನಿಮಗೆ, ಮತ್ತು ಕ್ವಾಲಿಟಿ ಆಯಿತು, ಎಲ್ಲ ಪಕ್ಕಾ ಇರುತ್ತೆ ಸರ್. ನೋಡಿ, ಇದು ಇಷ್ಟು ಹೆವೆನ್ ಚಾಕೋಸು ನಮ್ಮ ಸಂತೋರು ಹೇಳಿರೋದು. ನೀವೇನಾದ್ರು ಬಸವೇಶ್ ನಗರ್ಗೆ ಬಂದರೆ ಚಾಕೋಸು, ಫ್ರೂಟ್ಸು, ಕೇಕ್ಸು ಎಲ್ಲ ಟ್ರೈ ಮಾಡಿ. ಮತ್ತು ಇದೇ ಥರ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಎಲ್ಲರಿಗೂ ಶೇರ್ ಮಾಡಿ. ಈ ವರ್ಷ 2025 ಎಲ್ಲರಿಗೂ ಒಳ್ಳೇದಾಗಲಿ. ಮತ್ತು ನನ್ನ ಚಾನಲ್ನ ಇನ್ನೂ ಎತ್ತರಕ್ಕೆ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.